ईशाय गुणराशये सत्याय शुद्धविद्याय मध्वाय च नमो नमः। तपों विद्याविरक्त्यादि सद्गुणौघकराणं महाविराजगुरुं वन्दे प्रियविराजयामि। श्रीगुरुभ्यो नमः। ಸಕಲ ಜೀವರು ಕೂಡ ಉದ್ಧಾರ ಆಗಬೇಕು ಅಂತಂದರೆ ಅದಕ್ಕೆ ಒಂದು ಮಾಧ್ಯಮ ಬೇಕು. ನಾವು ಮಾಧ್ಯಮ ಇಲ್ಲದೇನೆ ಆ ಭಗವಂತನ ಅನುಗ್ರಹ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಅನುಗ್ರಹ ಆಗದೇನೆ ನಾವು ಮೋಕ್ಷದ ದಾರಿ ಸಾಧ್ಯ ಇಲ್ಲ. ಸರಿ, ಹಾಗಾದರೆ ಜೀವರೆಲ್ಲರೂ ಕೂಡ ಉದ್ಧಾರ ಆಗಬೇಕು ಅಂತಾದರೆ, ಮೋಕ್ಷದ ಹಾದಿಯಲ್ಲಿ ಸಾಗಬೇಕು ಅಂತಂದರೆ ಯಾವುದು ನಮಗೆ ಮಾಧ್ಯಮ ಅಂತಂದರೆ, ಜೀವೋತ್ತಮನಾದಂತಹ ಆ ಮುಖ್ಯಪ್ರಾಣ ದೇವರನ್ನೇ ನಾವು ನಂಬುವುದೇ ಭಗವಂತನ ಅನುಗ್ರಹಕ್ಕೆ ಮುಖ್ಯವಾದ ಸಾಧನ ಅಂತ ಹೇಳ್ತಾರೆ. ಮುಖ್ಯಪ್ರಾಣ ದೇವರು ನಮ್ಮನ್ನ ಸ್ವೀಕಾರ ಮಾಡಿದರೆ ಮಾತ್ರ ಭಗವಂತನ ಅನುಗ್ರಹವನ್ನು ನಾವೇ ಸಂಪಾದಿಸಬಹುದು. ಇದಕ್ಕೆ ಒಂದು ರಾಮಾಯಣದ ನಿದರ್ಶನವನ್ನು ನಾವು ನೋಡೋಣ. ಮೊದಲನೇದಾಗಿ ಈ ಭಗವಂತನಿಗೂ ಜೀವರಿಗೂ ಸಂಬಂಧವನ್ನು ಕಲ್ಪಿಸುವುದೇ ಅದು ವಾಯುದೇವರು. ವಾಯುದೇವರಿಂದಲೇ ಆ ಜೀವನಿಗೂ ಭಗವಂತನಿಗೂ ಒಂದು ಸಂಬಂಧ ಆಗ್ತದೆ. ಮೊದಲನೇದಾಗಿ ಸುಗ್ರೀವನಿಗೆ ರಾಮನ ಸಂಪರ್ಕ ಆಗಿದ್ಯಾರಿಂದ ಅಂತ ಹೇಳಿದರೆ ಅದು ಹನುಮಂತ ದೇವರಿಂದಲೇ ಸಂಪರ್ಕ ಆಗಿತ್ತು. ಮೊದಲನೇದಾಗಿ ಹನುಮಂತ ದೇವರು ರಾಮ ಲಕ್ಷ್ಮಣರನ್ನ ಕಂಡು ಕೂಡಲೇ ಕರ್ಕೊಂಡು ಹೋಗಿ ಸುಗ್ರೀವನ ಬಳಿಯಲ್ಲಿ. ಸುಗ್ರೀವ ಆವಾಗ ಎಲ್ಲವನ್ನು ಕಳೆದುಕೊಂಡಿದ್ದ, ರಾಜ್ಯವನ್ನೆಲ್ಲವನ್ನು ಕಳೆದುಕೊಂಡು ಭ್ರಷ್ಟನಾಗಿದ್ದ. ಅಂತಹ ಸಂದರ್ಭದಲ್ಲಿ ಕಷ್ಟಕಾಲದಲ್ಲಿ ಮೊದಲು ಸಿಕ್ಕಿದ್ದು ರಾಮದೇವರು. ಆ ರಾಮದೇವರನ್ನ ಭೇಟಿ ಮಾಡಿಸಿದ ಹನುಮಂತ ದೇವರು. ಹಾಗಾಗಿ ಈ ಸಂಸಾರದಲ್ಲಿ ನಾವೆಲ್ಲ ಜೀವರಿದ್ದೇವೆ. ಸುಗ್ರೀವ ಹೇಗೋ ಎಲ್ಲವನ್ನು ಕಳೆದುಕೊಂಡಿದ್ದ, ನಾವು ಕೂಡ ಅಷ್ಟೇ ಎಲ್ಲ ಜ್ಞಾನವನ್ನು ಕಳೆದುಕೊಂಡು ಸಂಸಾರದಲ್ಲಿ ಬಿದ್ದಿದ್ದೇವೆ. ಮತ್ತೆ ನಾವು ಭಗವಂತನಿಗೆ ಸಾಗಬೇಕು ಅಂತ ನಮಗೆ ಮಾಧ್ಯಮವಾಗಿ ನಮಗೆ ಹನುಮಂತ ದೇವರು ನಮಗೆ ಮಧ್ಯದಲ್ಲಿ ಬೇಕು. ಆ ಹನುಮಂತ ದೇವರು ಸುಗ್ರೀವನಿಗೆ ರಾಮದೇವರ ಭೇಟಿಯನ್ನು ಮಾಡಿಸಿದ್ರು. ಭೇಟಿಯನ್ನು ಮಾಡಿಸಿದ ಮೇಲೆ ಸುಗ್ರೀವ ತನ್ನ ಕಷ್ಟ ಎಲ್ಲ ಹೇಳಿಕೊಂಡ. ಯಾವುದೋ ಒಂದು ಸಣ್ಣ ಕಾರಣದಿಂದಾಗಿ ಇವತ್ತು ನಾನು ಅಣ್ಣನಾದಂತಹ ವಾಲಿಯೊಂದಿಗೆ ಜಗಳವನ್ನು ಆಡಿ ಎಲ್ಲವನ್ನು ಬಿಟ್ಟು ಹೊರಗೆ ಬರುವ ನನ್ನಿಂದ ಎಲ್ಲವನ್ನು ಕಿತ್ತುಕೊಂಡ ವಾಲಿ. ಎಲ್ಲವನ್ನು ಕಿತ್ತುಕೊಂಡು ನನ್ನ ಪತ್ನಿಯನ್ನು ಕೂಡ ಅಪಹರಿಸಿ ಇವತ್ತು ನಾನು ಬೀದಿಗೆ ಬರುವಾಗ ಆಗಿದೆ ಅಂತೇಳಿ ಸುಗ್ರೀವ ತನ್ನ ದುಃಖವನ್ನು ಹೇಳಿಕೊಳ್ತಾನೆ. ಈ ನನ್ನ ದುಃಖದಿಂದ ನನಗೆ ದುಃಖವನ್ನು ಪಾರು ಮಾಡಬೇಕು, ಅಣ್ಣನಾದಂತಹ ವಾಲಿಯನ್ನು ಸಂಹಾರ ಮಾಡಬೇಕು ನೀನು ಹೇಳಿ ಸುಗ್ರೀವ ರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ರಾಮದೇವರು ಹೇಳ್ತಾರೆ, ಆಯ್ತು ಆಗಲಿ ಅಂತ ಹೇಳ್ತಾರೆ. ಆ ವಾಲಿಯನ್ನು ಸಂಹಾರ ಮಾಡ್ತೇನೆ ನಾನು ಅಂತ. ಇಷ್ಟು ಹೇಳುವಾಗಲೂ ಕೂಡ ಸುಗ್ರೀವನಿಗೆ ನಂಬಿಕೆ ಬರಲಿಲ್ಲ. ಅಲ್ಲ, ನನ್ನ ಅಣ್ಣನನ್ನು ನೀನು ಸಂಹಾರ ಮಾಡ್ತೀನಿ ಅಂತ ಈ ರೀತಿಯಾಗಿ ಹೇಳಿದ್ರೆ ನನಗೆ ವಿಶ್ವಾಸ ಬರುವುದಿಲ್ಲ ಅಂತ ಸಂಶಯ ಉಂಟು. ಯಾಕೆ ಹೇಳಿದರೆ ನನ್ನ ಅಣ್ಣ ಎಂಥ ಪರಾಕ್ರಮಿ ಅಂತ ಹೇಳಿದರೆ, ವಾಲಿ ಅಂತಿದ್ದ ವ್ಯಕ್ತಿ ಅಲ್ಲ, ಒಬ್ಬ ದುಂದುಭಿ ಅಂತ ಒಬ್ಬ ದೊಡ್ಡ ದೈತ್ಯ ಇದ್ದ. ಅಂತಹ ಆ ದುಂದುಭಿಯನ್ನ ಸಂಹಾರ ಮಾಡಿದ ನನ್ನ ಅಣ್ಣ ಎಂಥವನು ಅಂತ ಹೇಳಿದ್ರೆ ಯಾರಿಂದಲೂ ಕೂಡ ವಧಿಸಲಿಕ್ಕೆ ಆಗದಿರುವಂತಹ ಮಹಾದೈತ್ಯವರು. ಅಂತಹ ಆ ದೈತ್ಯನನ್ನ, ಮಹಾಕಾರವುಳ್ಳಂತಹ ದೈತ್ಯನನ್ನ ಕೇವಲ ಆ ತಲಪ್ರಹಾರದಿಂದ, ಕೇವಲ ಒಂದು ಮುಷ್ಟಿಘಾತದಿಂದ ಆ ದುಂದುಬಿ ಎಂಬ ದೈತ್ಯನನ್ನ ನನ್ನ ಅಣ್ಣ ಸಂಹಾರ ಮಾಡಿದ್ದ. ಕೇವಲ ಒಂದು ಏಟಿನಿಂದ ಸತ್ತು ಬಿದ್ದಂತಹ ಅವನ ಶರೀರ ಅದೊಂದು ದೊಡ್ಡ ಪರ್ವತದ ರಾಶಿಯಾಗಿ ಬಿದ್ದಿತ್ತು. ಆ ಶರೀರವನ್ನ, ಸತ್ತು ಬಿದ್ದಂತಹ ಶರೀರವನ್ನು ಕೂಡ ಯಾರಿಂದಲೂ ಅಲ್ಲಾಡಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತಹ ಆ ಸತ್ತು ಬಿದ್ದಂತಹ ಆ ದುಂದುಬಿ ಎಂಬ ದೈತ್ಯನ ಶರೀರವನ್ನು ನನ್ನ ಅಣ್ಣ ಕೇವಲ ಒಂದು ಬೆರಳಿನಲ್ಲಿ ಅಲ್ಲಾಡಿಸಿದಕ್ಕೆ ಒಂದು ಯೋಜನೆ ದೂರ ಹೋಗಿ ಬಿದ್ದಿದ್ದದು. ಇವತ್ತಿಗೂ ಆ ದುಂದುಬಿ ಎಂದ ದೈತ್ಯನ ಶರೀರ ಇವತ್ತಿಗೂ ಕೂಡ ಇದೆ. ಆದರೆ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಒಣಗಿ ಹೋದ ಶರೀರವನ್ನು ಕೂಡ ಯಾರಿಗೂ ಅಲ್ಲಾಡಿಸಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಒಂದು ದೊಡ್ಡ ಶರೀರ ಅವನಲ್ಲಿ ಬಿದ್ದಿದೆ. ಅಂತಹ ದುಂದುಬಿ ಎಂಬ ದೈತ್ಯನನ್ನು ಸಂಹಾರ ಮಾಡಿದ ನನ್ನ ಅಣ್ಣ. ಹಾಗಾಗಿ ಅಂತಹ ಅಣ್ಣನನ್ನು ನೀನು ಸಂಹರಿಸ್ತೀನಿ ಅಂತ ಹೇಳ್ತಾ ಇದ್ದೆ, ನನಗೆ ವಿಶ್ವಾಸ ಬರ್ತಾ ಇಲ್ಲಪ್ಪ ಅಂತ ಹೇಳ್ತಾರೆ ಸುಗ್ರೀವ. ನೋಡಿ, ದೇವರ ಬಗ್ಗೆ ಸಂಶಯ ತಾಳಿದ.
ಒಂದು ವೇಳೆ ನಿನಗೀಗ ವಿಶ್ವಾಸ ಬರಬೇಕು ಅಂತಂದ್ರೆ ನಾನೇನು ಮಾಡಬೇಕು ಅಂತ ಕೇಳ್ತಾನೆ. ಆ ದುಂದುಗಿಯ ಶರೀರ ಬಿದ್ದಿದೆಯಲ್ವಾ, ಸತ್ತು ಬಿದ್ದಂತಹ ಶರೀರವನ್ನು ನೀನೇನಾದರೂ ಅಲ್ಲಾಡಿಸಿದರೆ ನನ್ನನ್ನು ನೀನು ಸಂಹರಿಸಲಿಕ್ಕೆ ನೀನು ಯೋಗ್ಯ ಅಂತ ನಾನು ಭಾವಿಸ್ತೇನೆ ಎಂದು ಸುಗ್ರೀವ ಹೇಳ್ತಾನೆ. ಸರಿ ಆಗಲಿ ಅಂತ ಹೇಳ್ತಾನೆ ರಾಮಚಂದ್ರ. ಕೇವಲ ಕಿರುಬೆರಳಿಂದ ಅಲ್ಲಾಡಿಸಿದ್ದಕ್ಕೆ ಆ ದುಂದುಬಿ ಎಂಬ ದೈತ್ಯನ ಶರೀರ 100 ಯೋಜನ ದೂರಕ್ಕೆ ಹೋಗಿ ಬೀಳ್ತದೆ. ಆವಾಗ ಸುಗ್ರೀವನಿಗೆ ಸ್ವಲ್ಪ ಸಮಾಧಾನ ಆಗ್ತದೆ. ಅಲ್ಲ, ನೀನು 100 ಯೋಜನಕ್ಕೆ ನೀನು ಅದರ ದೂರಕ್ಕೆ ಹಾಕಿದ್ದಿ. ಇನ್ನು ನನ್ನ ಮನಸ್ಸಲ್ಲಿ ಸಂಶಯ ಒಂದು ಯಾಕೆ ಹೇಳಿದರೆ, ಅದು ಸತ್ತು ಬಿದ್ದಂತಹ ಶರೀರ, ಒಳಗಿ ಹೋದಂತಹ ಶರೀರ, ಹಾಗಾಗಿ ಸ್ವಲ್ಪ ತೂಕ ಕಡಿಮೆ ಆಗಿರ್ಬೋದು ಅನ್ನೋ ದೃಷ್ಟಿಯಿಂದ ನೀನು ಅಷ್ಟು ದೂರಕ್ಕೆ ಹಾಕಿರ್ಬೋದು. ಆದರೂ ನೀನು ಅವನನ್ನು ಸಂಭಾಳಿಸಿ ಹೇಳುವುದರಲ್ಲಿ ನನಗೆ ಅಷ್ಟು ವಿಶ್ವಾಸ ಇಲ್ಲ. ಇಲ್ಲಿ ಒಂದು ಸಪ್ತ ತಾಳ ವೃಕ್ಷಗಳಿದೆ. ಈ ತಾಳ ವೃಕ್ಷವನ್ನ ಯಾರಿಂದಲೂ ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಆ ತಾಳ ವೃಕ್ಷದಲ್ಲಿರುವಂತಹ ಫಲಗಳನ್ನಂತೂ ಬೀಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಈ ತಾಳ ವೃಕ್ಷವನ್ನು ನನ್ನ ಅಣ್ಣ ವಾಲಿ ಬಲವಾಗಿ ಅಲ್ಲಾಡಿಸಿ ಸ್ವಲ್ಪ ಅದರ ಎಲೆಯನ್ನು ಅಲ್ಲಾಡಿಸ್ತಾ ಇದ್ದ ಅಷ್ಟೇ, ಹಣ್ಣನ್ನು ಬೆಳೆಸಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಸಪ್ತ ತಾಳ ವೃಕ್ಷವನ್ನು ನೀನೇನಾದರೂ ಛೇದನ ಮಾಡಿದ್ದಿ ಅಂತಾದರೆ ನನ್ನ ಅಣ್ಣನನ್ನು ನೀನು ಸಂಹರಿಸಲಿಕ್ಕೆ ವಿಶ್ವಾಸ ನನಗುಂಟು. ನೋಡಿ, ಸುಗ್ರೀವ ರಾಮನನ್ನು ಇಷ್ಟೆಲ್ಲ ಇಂಟರ್ವ್ಯೂ ಮಾಡ್ತಾರೆ, ನೀನು ನಾಗಪ್ಪ ನೋಡ್ಬೇಕು ನನಗೆ ಅಂತ. ಸರಿ ಅಂತಂದ ರಾಮಚಂದ್ರ ದೇವರು ಬಾಣವನ್ನು ಸ್ವೀಕಾರ ಮಾಡಿದ, ಬಿಲ್ಲನ್ನು ಹಿರಿಯರಿಸಿದ, ಬಾಣವನ್ನು ಗುರಿ ಇಟ್ಟ. ಆ ಸಪ್ತ ತಾಳ ವೃಕ್ಷಗಳು ಯಾರು ಅಂತ ಹೇಳಿದರೆ 7 ಜನ ದೈತ್ಯರು ಬ್ರಹ್ಮನಿಂದ ಅವಧೂತ ವರವನ್ನು ಸ್ವೀಕಾರ ಮಾಡಿ ನಿಂತಿದ್ದಾರೆ, ಆ ವೃಕ್ಷವಾಗಿ ನಿಂತಿದ್ದಾರೆ. ಆ 7 ಜನ ದೈತ್ಯರನ್ನ ಸಪ್ತ ತಾಳ ವೃಕ್ಷವನ್ನ ಕೇವಲ ಒಂದು ಬಾಣವನ್ನು ಹೂಡಿ ರಾಮಚಂದ್ರ ಆ ಸಪ್ತ ತಾಳ ವೃಕ್ಷವನ್ನು ಕೂಡ ಸೀಳಿ ಆ ಬಾಣ ಪಾತಾಳ ಲೋಕಕ್ಕೆ ಹೋಗಿ 7 ಲೋಕಗಳನ್ನು ದಾಟಿ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿರುವಂತಹ ದೈತ್ಯರನ್ನು ಸಂಹಾರ ಮಾಡಿ ಮತ್ತೆ ಆ ಬಾಣ ವಾಪಸ್ ಬಂದು ರಾಮನ ಆ ಒಂದು ಬಾಣದ ಚೀಲವನ್ನೇ ಬಂದು ಸೇರಿಕೊಂಡಿದ್ದಂತೆ. ಇದು ರಾಮನ ವ್ಯಕ್ತಿತ್ವ. ಆ ಒಂದು ಬಾಣವನ್ನು ಹೊಡಿದರೆ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ಮತ್ತೆ ಬಂದು ವಾಪಸ್ ಬಂದು ಬತ್ತಳಿಗೆಯಲ್ಲಿ ಬಂದು ಅದು ಸೇರ್ತಾ ಇತ್ತು. ಈ ಒಂದು ಘಟನೆಯನ್ನು ಕಂಡು ಆಶ್ಚರ್ಯ ಆಯಿತು ಸುಗ್ರೀವನಿಗೆ. ಯಾರಿಂದಲೂ ಕೂಡ ಅಲ್ಲಾಡಿಸ್ಲಿಕ್ಕೂ ಆಗದೇ ಇದ್ದಂತಹ ಸಪ್ತ ತಾಳ ವೃಕ್ಷವನ್ನು ರಾಮಚಂದ್ರ ದೇವರು ಸಿಡಿ ಹಾಕಿದ್ರು ಅಂತ ಹೇಳಿ ಆಯಿತು ಅಂತ ವಿಶ್ವಾಸ ಬಂತು. ಸರಿ, ಹಾಗಾದ್ರೆ ನನ್ನ ಅಣ್ಣನನ್ನು ಹೇಗೆ ನೀನು ಸಂಹಾರ ಮಾಡ್ತೀವಿ ಅಂತ ವಾಲಿ ಸುಗ್ರೀವ ಕೇಳಿದಾಗ ಭಗವಂತ ರಾಮಚಂದ್ರ ಹೇಳ್ತಾನೆ, ನೀನು ವಾಲಿಯನ್ನು ಯುದ್ಧಕ್ಕೆ ಹೋಗು, ಯುದ್ಧಕ್ಕೆ ಹೋದಾಗ ನಾನು ಬಾಣವನ್ನು ಹೂಡಿ ನಿನ್ನ ಅಣ್ಣನನ್ನು ಸಂಹಾರ ಮಾಡ್ತೇನೆ. ಸರಿ ಅಂತೇಳಿ ಸುಗ್ರೀವ ಯುದ್ಧಕ್ಕಿದ್ದಾಗ ವಾಲಿಯ ಬಳಿಯಲ್ಲಿ ಯುದ್ಧಕ್ಕೆ ಬಾ ಅಂತ ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾನೆ. ಇದ್ದಕ್ಕಿದ್ದಾಗ ಇನ್ಯಾಕೆ ಯುದ್ಧಕ್ಕೆ ಬಂದ ಅಂತ ವಾಲಿ ಕೂಡ ಸಂಶಯ ಬಂತು. ಯುದ್ಧವನ್ನು ಮಾಡ್ತಾರೆ. ವಾಲಿಗೂ ಸುಗ್ರೀವನಿಗೂ ಭಯಾನಕ ಯುದ್ಧ ಆಯಿತು. ಯುದ್ಧ ಆದರೆ ಈ ವಾಲಿ ಭಯಾನಕವಾದಂತಹ ಪೆಟ್ಟುಗಳನ್ನು ಕೊಟ್ಟು ಸುಗ್ರೀವನನ್ನು ಬಿಡಿಸಿ ಬಿಡ್ತಾನೆ. ಸುಗ್ರೀವನ ರಕ್ಷಣೆಯನ್ನು ಮಾಡಲಿಕ್ಕೆ ರಾಮಚಂದ್ರ ದೇವರು ಬರುವುದಿಲ್ಲ. ಪೆಟ್ಟು ತೆಗೆದುಕೊಂಡು ಮತ್ತೆ ವಾಪಸ್ ರಾಮಚಂದ್ರ ದೇವರ ಬಳಿಯಲ್ಲಿ ಸುಗ್ರೀವ ಬರ್ತಾನೆ. ಸ್ವಾಮಿ, ನೀವು ಹೇಳಿದ್ರಿ ನನ್ನ ಸಂಹಾರ ಮಾಡ್ತೇನೆ ಅಂತೇಳಿ, ಇಷ್ಟೆಲ್ಲ ತಿನ್ನುವಾಗ ಮಾಡಿದ್ರಲ್ವ ನನಗೆ ಅಂತ ಹೇಳಿ ಸುಗ್ರೀವ ಪ್ರಶ್ನೆ ಮಾಡ್ತಾರೆ ರಾಮಚಂದ್ರ ದೇವರ ಬಳಿಯಲ್ಲಿ. ಅದು ಯಾಕೆ ದೇವರು ಹಾಗೆ ಮಾಡಿದರು ಅಂತ ಹೇಳಿದ್ರೆ, ಅದು ಒಂದು ತಪ್ಪಿಗೆ ಶಿಕ್ಷೆ. ಸುಗ್ರೀವ ಸಂಶಯ ಪಟ್ಟ. ನೋಡಿ, ನನ್ನ ಅಣ್ಣನನ್ನ ಸಂಹಾರ ಮಾಡಲಿಕ್ಕೆ ರಾಮಚಂದ್ರನಿಗೆ ಆಗುತ್ತಾ ಅಂತ ಸಂಶಯ ಪಟ್ಟ. ನೋಡಿ, ಆ ಸಂಶಯಕ್ಕೊಂದು ದೇವರು ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟ, ಶಿಕ್ಷೆಯನ್ನು ಕೊಟ್ಟ. ದೇವರು ಹೇಳ್ತಾನಂತ, ಇಲ್ಲಪ್ಪ, ನೀವು ಇಬ್ರು ನೋಡ್ಲಿಕ್ಕೆ ಒಂದೇ ರೀತಿ ಇದ್ದೀರಿ, ವಾಲಿ ಯಾರು ಸುಗ್ರೀವ ನನಗೆ ಗೊತ್ತಾಗಲಿಲ್ಲ ಅಂತ ಸುಮ್ಮನೆ ದೇವರು ಇನ್ನೋದಕ್ಕೆ ಹೇಳಿ ದೇವರಿಗೆ ಗೊತ್ತಾಗದೇ ಇದ್ದದ್ದ, ನೀವು ಒಂದೇ ರೀತಿ ಇದ್ರೆ ನನಗೆ ಗೊತ್ತಾಗಲಿಲ್ಲ ಅಂತ ರಾಮದೇವರು ಕಾರಣವನ್ನು ಕೊಡ್ತಾರೆ. ಸರಿ, ಹಾಗಾದ್ರೆ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಕೆಲಸ ಮಾಡು, ಹನುಮಂತನ ಬಳಿಗೆ ಹೋಗು. ಹನುಮಂತ ಒಂದು ಮಾಲೆಯನ್ನು ಹಾಕ್ತಾನೆ. ಆ ಮಾಲೆಯನ್ನು ಧರಿಸಿಕೊಂಡು ನೀನು ವಾಲಿಯ ಬಳಿ ಯುದ್ಧಕ್ಕೆ ಹೋಗು. ವಾಲಿ ಇದ್ದವನು ಸುಗ್ರೀವ, ವಾಲಿ ಇಲ್ಲದವನು ಮಾಲೆ ಇದ್ದವನು ಸುಗ್ರೀವ, ಮಾಲೆ ಇಲ್ಲದವನು ಆ ವಾಲಿಯಿಂದ ಗುರುತನ್ನು ಹಿಡಿದು ನಾನು ವಾಲಿಗೆ ಬಾಣವನ್ನು ಹುಡುತ್ತೇನೆ, ವಾಲಿಯನ್ನು ಸಂಹಾರ ಮಾಡ್ತೇನೆ ಎಂದು ರಾಮಚಂದ್ರ ದೇವರು ಹೇಳ್ತಾರೆ. ಅದರಂತೆ ಹನುಮಂತ ದೇವರಿಂದ ಮಾಲೆಯನ್ನು ಧರಿಸಿಕೊಂಡು ಸುಗ್ರೀವ ಯುದ್ಧಕ್ಕೆ ಹೋಗ್ತಾನೆ ವಾಲಿಯ ಬಳಿಯಲ್ಲಿ.
ಯುದ್ಧದಲ್ಲಿ ರಾಮಚಂದ್ರ ದೇವರು ಯುದ್ಧವನ್ನು ಮಾಡ್ತಾ ಇರಬೇಕಾದ್ರೆ ಇನ್ನೇನು ಸುಗ್ರೀವ ಯಥಾ ಪ್ರಕಾರ ಪೆಟ್ಟು ತಿಂತಾ ಇದ್ದ. ಕೊನೆಯ ಹಂತದಲ್ಲಿ ಇನ್ನೇನು ಆಯಿತು ಮುಗೀತು ಅಂತ ಅನ್ನುವಷ್ಟರಲ್ಲಿ ರಾಮಚಂದ್ರ ದೇವರು ಬಾಣವನ್ನು ಹೂಡಿ ವಾಲಿಯ ಸಂಹಾರವನ್ನು ಮಾಡ್ತಾರೆ. ಅಂತೂ ಇಂತೂ ವಾಲಿಯ ಸಂಹಾರ ಆಯಿತು. ಸುಗ್ರೀವನಿಗೆ ಮತ್ತೆ ನಷ್ಟವಾದಂಥ ಎಲ್ಲ ರಾಜ್ಯಗಳ ಆ ಪ್ರಾಪ್ತಿಯೂ ಕೂಡ ಆಯಿತು. ಸರಿ, ಇದಕ್ಕೆ ಕಾರಣ ಏನು? ಸುಗ್ರೀವನಿಗೂ ಕೂಡ ಸುಲಭವಾಗಿ ಜಯ ಸಿಗಲಿಲ್ಲ. ಭಗವಂತ ನಾನು ಅನುಗ್ರಹ ಮಾಡ್ತೇನೆ ಅಂತ ಹೇಳಿದರೂ ಕೂಡ ನೇರವಾಗಿ ಭಗವಂತ ಅನುಗ್ರಹ ಮಾಡಲಿಲ್ಲ. ಆ ಹನುಮಂತನ ಕೈಯಿಂದ ಒಂದು ಮಾಲೆಯನ್ನು ಹಾಕಿಸಿ ಆನಂತರದಲ್ಲಿ ವಾಲಿಯ ಸಂಹಾರವನ್ನು ಮಾಡಿ ಸುಗ್ರೀವನಿಗೆ ಜಯವನ್ನು ತಂದುಕೊಟ್ಟ ಹೇಳಿ ರಾಮಾಯಣ ಒಂದು ದೊಡ್ಡ ಸಂದೇಶವನ್ನು ನಮಗೆ ಸಾರ್ತಾ ಇದೆ. ನಾವು ಕೂಡ ಅಷ್ಟೇ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತಂದರೆ, ಭಗವಂತನ ಅನುಗ್ರಹವನ್ನು ಸಂಪಾದಿಸಬೇಕು ಅಂತಾದರೆ ನಾವು ಒಂದು ಮಾಲೆಯನ್ನು ಧರಿಸಿಕೊಳ್ಬೇಕು. ಎಂತಹ ಮಾಲೆಯನ್ನು ಧರಿಸಿಕೊಳ್ಬೇಕು ಅಂತ ಹೇಳಿದರೆ, ಅದೇ ಹನುಮಂತ ದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಬಂದಿದ್ದಾರೆ. ಆ ಮಧ್ವಾಚಾರ್ಯರು ಕೊಟ್ಟಂತಹ ತತ್ವಜ್ಞಾನವೆಂಬ ಮಾಲೆಯನ್ನು ಧರಿಸಿಕೊಂಡಾಗ ಮಾತ್ರ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅಂತ ಈ ರಾಮಾಯಣವನ್ನು ತೋರಿಸಿಕೊಡ್ತದೆ. ಹನುಮಂತನ ಮಾಲೆ ಅಂತಂದರೆ ಅದು ವೈಷ್ಣವತ್ವದ ಮಾಲೆ. ಯಾರ್ಯಾರು ವೈಷ್ಣವರಂತೂ ಗೊತ್ತಾಗಬೇಕು ಅಂತಾದರೆ ಆ ಹನುಮಂತ ದೇವರು ಕೊಟ್ಟಂತಹ ಆ ಜ್ಞಾನದ ಮಾಲೆಯನ್ನು, ವೈಷ್ಣವತ್ವದ ಈ ಮಾಲೆಯನ್ನು ಧರಿಸಿಕೊಂಡಾಗ ಮಾತ್ರ ಭಗವಂತ ನಮ್ಮ ಗುರುತು ಹಿಡಿತಾನೆ. ಇಲ್ಲದೆ ಹೋದರೆ ಎಲ್ಲ ಜೀವರಾಶಿಗಳಲ್ಲಿ ಇದು ಒಂದು ಜೀವ ಅಂತ ಅಂದುಕೊಂಡು ಭಗವಂತ ಬಿಟ್ಟು ಬಿಟ್ಟಾನ. ಇಲ್ಲ, ಇವನು ವೈಷ್ಣವೋತ್ತಮನಾಗಿದ್ದಾನೆ, ಇವನು ನನ್ನ ಭಕ್ತನಾಗಿದ್ದಾನೆ ಎಂದು ಗುರು ತಿಳಿದು ಹೇಗೆ ಅಂತ ಹೇಳಿದರೆ, ಈ ತತ್ವಜ್ಞಾನ ಎಂಬ ಮಾಲೆಯನ್ನು ಧರಿಸಿಕೊಂಡಾಗ ಮಾತ್ರ, ಭಗವಂತನ ಯಥಾರ್ಥ ಜ್ಞಾನವನ್ನು ನಾವು ಸಂಪಾದಿಸಿಕೊಂಡಾಗ ಮಾತ್ರ ಅದು ಭಗವಂತನ ಅನುಗ್ರಹಕ್ಕೆ ಅದು ಕಾರಣವಾಗ್ತದೆ ಎನ್ನುವಂತಹ ಸಂದೇಶ ಈ ಕಥೆಯಲ್ಲಿ ಅಡಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಮೊದಲಾಗಿ ರಾಮಚಂದ್ರನ ಅನುಗ್ರಹ ಆಗಬೇಕು ಅಂತಾದರೆ ಹನುಮಂತನ ಮೂಲಕವೇ ಆ ಭಗವಂತನ ರಾಮಚಂದ್ರನ ಅನುಗ್ರಹ ಆಗ್ತದೆ ಅನ್ನುವ ದೃಷ್ಟಿಯಿಂದ ಇವತ್ತು ಈ ಸನ್ನಿಧಾನ ಒಂದು ದೊಡ್ಡ ಕ್ಷೇತ್ರ ಮಾಂಡ್ರಾವಿ ಜನಮೇಜಯ ಮಹಾರಾಜ ಪ್ರತಿಷ್ಠಾಪನೆ ಮಾಡಿದಂತಹ ಹನುಮಂತ ದೇವರು ಅಂತ ಇಲ್ಲಿಯ ಇತಿಹಾಸ ಹೇಳ್ತಾ ಉಂಟು. ಆ ನಂತರದಲ್ಲಿ ವ್ಯಾಸರಾಜರು ಕೂಡ ಬಂದು ಈ ಹನುಮಂತ ದೇವರನ್ನು ಪೂಜಿಸಿದ್ದಾರೆ ಹೇಳುವಂತಹ ಇತಿಹಾಸ ಇಲ್ಲಿ ಉಂಟು. ಅಂತಹ ಒಂದು ದೊಡ್ಡ ಸನ್ನಿಧಾನ ಇರುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಈ ಹಿಂದೆ ನಾವೊಮ್ಮೆ ಸುಮಾರು 10 ವರ್ಷಗಳ ಹಿಂದೆ ಒಂದು ದರ್ಶನವನ್ನು ಮಾಡಿಕೊಂಡು ಹೋಗಿದ್ದಷ್ಟೇ. ದೇವರಿಗೆ ಅಭಿಷೇಕ ಮಾಡುವಂತಹ ಆ ಅವಕಾಶ ಸಿಕ್ಕಿರಲಿಲ್ಲ, ಆವಾಗ ದರ್ಶನ ಮಾತ್ರ ಮಾಡಿದ್ದು. ಇವತ್ತು ನಮಗೆ ಈ ಕಾರ್ತಿಕ ಮಾಸದ ಪರ್ವಕಾಲದಲ್ಲಿ ರಾಮಚಂದ್ರ ದೇವರಿಗೆ, ಹನುಮಂತ ದೇವರಿಗೆ ಅಭಿಷೇಕ ಮಾಡುವಂತಹ, ಅರ್ಚನೆ ಮಾಡುವಂತಹ ವಿಶೇಷ ಅವಕಾಶ ಸಿಕ್ಕಿತು. ಇಲ್ಲಿ ಅರ್ಚಕ ಮನೆತನದವರು ಗುರುರಾಜ್ ಅವರು, ಹರೀಶ್ ಅವರು, ಗಿರೀಶ್ ಅವರು, ಅನಿಲ್ ಅವರು ಎಲ್ಲ ಸಹೋದರರು ಕೂಡ ಜೊತೆಯಾಗಿ ಸೇರಿಕೊಂಡು ಈ ದೇವಸ್ಥಾನವನ್ನು ಬಹಳ ಒಂದು ಉತ್ತಮ ರೀತಿಯಿಂದ ದೇವರ ಆರಾಧನೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದ್ದುಕೊಂಡು ಶಕ್ತಿ ವಿಶೇಷವಾಗಿ ತಮಗೆ ಪ್ರಾರ್ಥನೆ, ಅವರು ಇನ್ನೂ ಪ್ರಾಣದೇವರು ತಮ್ಮ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಆರೋಗ್ಯವಾಗಿ ಇನ್ನು ವಿಶೇಷವಾಗಿ ನಡೆಸ್ತೇವೆ. ದೇವರ ವಿಶೇಷ ಅನುಗ್ರಹ ಅವರಿಗೆ ಆಗಲಿ, ಇನ್ನಷ್ಟು ಪ್ರಾಣದೇವರ ವಿಶೇಷ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಅವರಿಗೆ ದೇವರು ವಿಶೇಷವಾಗಿ ನೀಡಲಿ ಅಂತೇಳಿ ಆ ದೇವರಲ್ಲಿ, ಪ್ರಾಣದೇವರಲ್ಲಿ, ಅದೇ ರೀತಿಯಾಗಿ ವಾದರಾಜರಲ್ಲಿ, ಬುದ್ಧರಾಜರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಆ ಮಾಂಡ್ರಾವಿಯ ಹನುಮಪ್ಪನ ಯಾರೆಲ್ಲ ನಂಬುತ್ತಾರೋ ಆ ನಂಬಿದ ಎಲ್ಲರಿಗೂ ಕೂಡ ಹನುಮಪ್ಪ ವಿಶೇಷವಾಗಿ ಅನುಗ್ರಹ